ನಮ್ಮ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರು ಮತ್ತೊಮ್ಮೆ ಮಾತಾಡಿದ್ದಾರೆ. ಚಿಕ್ಕ ಕೆಂಪಮ್ಮನವರ ಬಗ್ಗೆ ಮಾತಾಡಿದ್ದಾರೆ. ಚಿಕ್ಕ ಕೆಂಪಮ್ಮನವರು ಏನು ತೋರಿಸ್ತಾ ಇರುವಂತಹ ಫೋಟೋ, ಸೌಜನ್ಯ ಫೋಟೋ, ಅದು ಎಡಿಟೆಡ್ ಅಂತೆ. ಎಡಿಟೆಡ್ ಆಗಿರುವಂಥ ಸೌಜನ್ಯ ಫೋಟೋವನ್ನು ತೋರಿಸಿ ಚಿಕ್ಕ ಕೆಂಪಮ್ಮನವರು ಇವಳೇ ಸೌಜನ್ಯ ಅಂತ ಹೇಳ್ತಾ ಇದ್ದಾರಂತೆ. ಆದರೆ ಸೌಜನ್ಯ, ನಿಜವಾದಂತಹ ಸೌಜನ್ಯ ಫೋಟೋ ಬೇರೆ ಇದೆಯಂತೆ. ಚಿಕ್ಕ ಕೆಂಪಮ್ಮನವರು ದಾರಿ ತಪ್ಪಿಸ್ತಾ ಇದ್ದಾರಂತೆ. ಮೋಹನ್ ಬೋಳಂಗಡಿ ಅವರು ಮಾತನಾಡ್ತಾ ಇರುವಂತಹ ಮಾತುಗಳು. ಸೌಜನ್ಯ ಫೋಟೋ ಎಡಿಟೆಡ್ ಅಂತೆ. 13 ವರ್ಷಗಳ ಹಿಂದೆ ಸೌಜನ್ಯ ಫೋಟೋ ಏನು ಮೀಡಿಯಾಗಳಿಗೆ ಕೊಟ್ರಲ್ಲ, ಅವತ್ತು ಮೀಡಿಯಾಗಳಿಗೆ ಕೊಟ್ರಲ್ಲ, ಅವತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಬಂತಲ್ಲ, ಅವತ್ತು ಸುವರ್ಣ ವಾಹಿನಿ ಇತ್ತು, ಅವತ್ತು TV9 ಇತ್ತು, ಅವತ್ತು ಒಂದಷ್ಟು TV ಚಾನೆಲ್ಗಳಿದ್ವಲ್ಲ, ಎಲ್ಲ ಚಾನೆಲ್ಗಳಿಗೂ ಎಲ್ಲ ಪತ್ರಿಕೆಗಳಿಗೂ ಕೊಟ್ಟಿದ್ದು ಸೌಜನ್ಯಳದ ಅದೇ ಫೋಟೋ. ಪ್ರತಿಭಟನೆ ಆದಾಗ ಪ್ಲೇ ಕಾರ್ಡ್ಗಳಲ್ಲಿ ಇಟ್ಕೊಂಡಿದ್ದು ಅದೇ ಸೌಜನ್ಯ ಫೋಟೋ. ಎಡಿಟೆಡ್ ಅಂತೆ. ಚಿಕ್ಕ ಕೆಂಪಮ್ಮನವರು ದಾರಿ ತಪ್ಪಿಸ್ತಾ ಇದ್ದಾರಂತೆ. ಚಿಕ್ಕ ಕೆಂಪಮ್ಮನವರು ಐ ವಿಟ್ನೆಸ್ ಅಲ್ವಾ? ಮೋಹನ್ ಬೋಳಂಗಡಿ ಅವರಿಗೆ ಯಾಕೆ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಷ್ಟೊಂದು ಒಲವು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೋಹನ್ ಬೋಳಂಗಡಿ ಅವರು ಹಿರಿಯ ಪತ್ರಕರ್ತರು ಅಲ್ವಾ? ಇವತ್ತಿನವರೆಗೂ ಯಾರು ಅತ್ಯಾಚಾರಿಗಳನ್ನೋದೇ ಗೊತ್ತಿಲ್ಲ ಮೋಹನ್ ಬೋಳಂಗಡಿ ಅವರೇ. ಯಾರು ಸಾಮೂಹಿಕವಾಗಿ ಸೌಜನ್ಯನನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಅನ್ನೋ ವಿಚಾರಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರ್ಬೋದು. ಈ ಸತ್ಯ ನಿಮಗೆ ಅರ್ಥವೇ ಆಗ್ತಾ ಇಲ್ಲಲ್ಲ ಮೋಹನ್ ಬೋಳಂಗಡಿ ಅವರೇ. ನೀವು ಯಾವರೋ ಒಂದು ಗುಂಪು ಸೌಜನ್ಯನನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿರುವಂತಹ ಗುಂಪಿನ ಪರವಾಗಿ ನಿಂತ್ಕೊಂಡು ಅವರ ಪರವಾಗಿ ವಕಾಲತ್ತು ವಹಿಸ್ತಾ ಇದ್ದೀರಿ ಅಂತಂದರೆ ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಎಂತಹ ಪತ್ರಕರ್ತರು ಅಂತೇಳಿ. ನೀವು ಯಾರ ಪರವಾಗಿ ಮಾತಾಡ್ತಾ ಇದ್ದೀರಿ? ಯಾರ ರಕ್ಷಣೆಗೆ ನಿಂತ್ಕೊಂಡಿದ್ದೀರಿ? ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಸು ಆದೇಶ ಆಗಿದೆ ರೀ. ಇಲ್ಲಿ ಸರ್ಕಾರದಿಂದ ಏನು ಯಾವ ತನಿಖೆ ಸಂಸ್ಥೆಯಿಂದ ತನಿಖೆ ಮಾಡಿಸ್ಬೇಕು ಅಂತೇಳಿ ಆದೇಶ ಆಗಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡುತ್ತೆ. ಮೋಹನ್ ಬೋಳಂಗಡಿ ಅವರೇ, ಚಿಕ್ಕ ಕೆಂಪಮ್ಮನವರು ಸುಳ್ಳು ಹೇಳ್ತಾ ಇದ್ದಾರಾ, ಮತ್ತಾರಾದರೂ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋ ವಿಚಾರವನ್ನು ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡುತ್ತೆ. ನೀವು ಯಾಕೆ ಕೆಳಗಡೆ ತಳಮಳ ಗುಡ್ತಾ ಇದ್ದೀರಿ? ಚಿಕ್ಕ ಕೆಂಪಮ್ಮನವರಿಗೆ ಸೌಜನ್ಯ ಫೋಟೋ, ಅದು ಒರಿಜಿನಲ್ ಫೋಟೋ, ಚಿಕ್ಕ ಕೆಂಪಮ್ಮ ನೋಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲಿ ಅಪಹರಣ ಆಗಿದ್ದಾಗ ಅದು ಸೌಜನ್ಯಳೇ ಅಂತ ಹೇಳ್ಬಿಟ್ಟು ಚಿಕ್ಕ ಕೆಂಪಮ್ಮನವರಿಗೆ ಗೊತ್ತಿರಲಿಲ್ಲ ರೀ. ಅವರು ಬಹಿರ್ದೆಸೆಗೆ ಹೋದಾಗ ಅಲ್ಲಿ 4 ಜನ ಒಬ್ಬ ಹೆಣ್ಣು ಮಗಳನ್ನು ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರುವಂತಹ ವಿಚಾರವಾಗಿ ಚಿಕ್ಕ ಕೆಂಪಮ್ಮನವರು ಹೇಳಿದ್ದು. ಆ ವಿಚಾರವಾಗಿ, ಸೌಜನ್ಯ ವಿಚಾರವಾಗಿ ಯಾವತ್ತು ಪ್ರತಿಭಟನೆ ಆಯಿತೋ, ಯಾವತ್ತು ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಾದಾಗ, ಯಾವತ್ತು ಕರಾವಳಿಯ ಮೀರಿ, ರಾಜ್ಯ ಮೀರಿ, ದೇಶ ಮೀರಿ ಎಲ್ಲ ಚಾನೆಲ್ಗಳಿಗೆ ಬರಲು ಪ್ರಾರಂಭ ಆಯಿತೋ, ಅವತ್ತು ಚಿಕ್ಕ ಕೆಂಪಮ್ಮನವರು ನೋಡಿ, ಹೌದು ಕರಾವಳಿಯಲ್ಲಿ ನಾವು ಹೋದಾಗ ಈ ಭಾಗದಲ್ಲಿ ಒಬ್ಬ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿದ್ದು ನಮ್ಮ ಕಣ್ಣೆದುರುಗಡೆ ಆಗಿದೆ ಅಂತೇಳಿ ಸೌಜನ್ಯ ಫೋಟೋಗಳನ್ನು ನೋಡಿ ಹೇಳಿರುವುದು ಸತ್ಯ. ಅದನ್ನು ತಿರುಚುವಂತಹ ಕೆಲಸ ಮೋಹನ್ ಬೋಳಂಗಡಿ ನಿಮ್ಮಂತಹ ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಳ್ತೀರಲ್ಲ, ನಿಮ್ಮಂಥವ್ರು ಹೇಳ್ಕೊಳ್ತೀರಿ ಅಂತಂದಾಗ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕ್ರಿ? ಇದೇ ರಿಪಬ್ಲಿಕ್ ಕನ್ನಡದ ರಂಜಿತ್ ಎಂಬ ಯುವಕ ವರದಿಗಾರ ಚಿಕ್ಕ ಕೆಂಪಮ್ಮನ ಮನೆಗೆ ಹೋಗಿ ಅವರಿಗೆ ಆಮಿಷವನ್ನು ಒಡ್ಡಿ ಅವರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರಲ್ಲ. ಅಲ್ಲಿ ಸಹ ಚಿಕ್ಕ ಕೆಂಪಮ್ಮನವರು ನೇರವಾಗಿ ಹೇಳಿದ್ರಲ್ಲ, ನನ್ನನ್ನು ಖರೀದಿ ಮಾಡೋದಕ್ಕೆ ಆಗಲ್ಲ ಅಂತೇಳಿ. SIT ಅವರು ಚಿಕ್ಕ ಕೆಂಪಮ್ಮನವರನ್ನು ಎದುರಿಸಿದ್ರಲ್ಲ, ಅವತ್ತು ಚಿಕ್ಕ ಕೆಂಪಮ್ಮನವರು ಧೈರ್ಯವಾಗಿ ಹೇಳಿರುವಂಥದ್ದು, ನನಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರೋಕ್ಕಿಲ್ಲ ಅಂತ ಹೇಳಿರುವಂಥದ್ದು. ಚಿಕ್ಕ ಕೆಂಪಮ್ಮನವರು ಕರೆಕ್ಟಾಗಿದ್ದಾರೆ. ಅವರ ಮನಸ್ಸು ಕರೆಕ್ಟಾಗಿ ದೃಢ ನಿರ್ಧಾರ ಮಾಡಿದ್ದಾರೆ. ಅಪಹರಣ ಆಗಿದ್ದನ್ನು ನಾನು ನೋಡಿದ್ದೀನಿ ಅಂತೇಳಿ ಐ ವಿಟ್ನೆಸ್ ಆಗಿದ್ದಾರೆ. ಇವತ್ತು ಆ ಐ ವಿಟ್ನೆಸ್ಸು ಸುಪ್ರೀಂ ಕೋರ್ಟ್ ಮುಂದೆ ಬಂದು ಆ ಐ ವಿಟ್ನೆಸ್ ಸಾಕ್ಷಿ ನುಡಿಯುತ್ತೆ. ಮೋಹನ್ ಬೋಳಂಗಡಿ ಅವರೇ, ಯಾರೋ ಅತ್ಯಾಚಾರಿಗಳು. ಇನ್ನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಯಾಕೆ ಮುಟ್ಟು ನೋಡ್ಕೊಳ್ತೀರ್ರಿ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಯಾಕೆ ಮುಟ್ಕೊಂಡು ಮಾಡ್ಕೊಳ್ತೀರಿ? ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗುತ್ತೆ. ಇವತ್ತೇನು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದಂತಹ ಮೀಡಿಯಾಗಳು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಒಂದಾದರೂ ಮೀಡಿಯಾಗಳು ಸುಪ್ರೀಂ ಕೋರ್ಟ್ ಬಗ್ಗೆ ವರದಿ ಮಾಡ್ತಾ ಇದ್ವೇನ್ರಿ? ಇದ್ರ ಬಗ್ಗೆ ಮೋಹನ್ ಬೋಳಂಗಡಿ ಅವರು ಮಾತಾಡ್ತಾ ಇದ್ದಾರಾ? ಇಲ್ಲ.
ಅವರು ಏನೋ ಮಾತಾಡಬೇಕು, ಯಾರನ್ನೋ ಮೆಚ್ಚಿಸ್ಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ಯಾಕೆ? ಎಲ್ಲಿ ಹೋದ್ರು ಎಲ್ಲಾನು? ಮೋಹನ್ ಬೋಳಂಗಡಿಯವರೇ ಎಲ್ಲಿ ಹೋದ್ರು? ವಸಂತ್ ಗಿಳಿಯಾರ್ ಎಲ್ಲೋದ್ರು? ಕಿರಿಕೀರ್ತಿ ಎಲ್ಲೋದ್ರು? ಚಕ್ರವರ್ತಿ ಸೂಲಿಬೆಲೆ ಎಲ್ಲೋದ್ರು? ಅಜಿತ್ ಹನುಮಕ್ನವ್ರು ಎಲ್ಲೋದ್ರು? ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಎಲ್ಲಿ ಹೋದ್ರು? ಇವರೆಲ್ಲ ಎಲ್ಲೋದ್ರಿ? ಮಾತಾಡ್ತಿದ್ರಲ್ಲ, ಉದ್ದುದ್ದ ಮಾತಾಡ್ತಿದ್ರಲ್ಲ, ಎಲ್ಲಿ ಹೋದ್ರು? ವಚನಾನಂದ ಸ್ವಾಮೀಜಿಯಲ್ಲಿ 2 ಕೇಸುಗಳನ್ನು ಹಾಕಿಸ್ಕೊಂಡಿರುವಂಥವ್ರು, ವಜ್ರದೇಹಿ ಮಠದ ಸ್ವಾಮೀಜಿ ಅಂತ ಹೇಳ್ತಿದ್ರು, ಅವರೆಲ್ಲಿ ಎಲ್ಲಿ ಹೋದ್ರು ಅವರೆಲ್ಲನೂ? ಯಾಕೆ? ಇದು ಸತ್ಯ ಹೊರಗಡೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಲ್ಲಿ ಏನು ಧ್ವನಿ ಇಲ್ಲದ ಕಾರಣಕ್ಕೋಸ್ಕರವಾಗಿ ಎಲ್ಲ ಸೈಲೆಂಟ್ ಆಗಿದ್ದಾರೆ. ನೀವೊಬ್ಬರು ಮಾತ್ರ ಆಗಾಗ ಬಂದು ಇಲ್ಲಿ ಏನು ಹೋರಾಟಗಾರರನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡಿಕೊಂಡು ಎಂತೆಂತಹ ಸಮಯದಲ್ಲೇ ಹೋರಾಟಗಾರರು ಧೃತಿಗಡಲಿಲ್ಲ ರೀ. ಮೋಹನ್ ಬೋಳಂಗಡಿಯವರೇ ಎಂತೆಂತಹ ಸಮಯ, ಎಂತೆಂತಹ ಕಿರುಕುಳ, SIT ಅವರು ಎಂತೆಂತಹ ಕಿರುಕುಳ ಕೊಟ್ಟರು, ಜಯಂತ್ ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ರು, ಆದರೂ ಸಹ ಅವ್ರು ಧೃತಿಗೆಡಲಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮೇಲೆ ನಿರಂತರವಾಗಿ ಕೇಸುಗಳು ಹಾಕಿಸ್ತಾ ಇದ್ದಾರೆ, ಆಗಲೂ ಧೃತಿಗೆಡಲಿಲ್ಲ. ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ಆಯಿತು, ಆವತ್ತು ಧೃತಿಗೆಡಲಿಲ್ಲ. ಇಷ್ಟೆಲ್ಲ ಆದರೂ ಸಹ ಧೃತಿಗೆಡದಂತಹ ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಈಗ ಆಗಾಗ ಬಂದು ನೀವು ಯಾರನ್ನೂ ತೃಪ್ತಿಪಡಿಸೋದಕ್ಕೆ, ಯಾರನ್ನೂ ಖುಷಿ ಪಡಿಸೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತನಾಡಲಿಕ್ಕೆ ಹೋಗ್ಬೇಡ್ರಿ. ಚಿಕ್ಕ ಕೆಂಪಮ್ಮನವರು ಹೆಣ್ಣು ಮಗಳನ್ನು ಅಪಹರಣ ಮಾಡಿರೋದು ಸತ್ಯ ನಾನು ನೋಡಿದ್ದೀವಿ ಅಂತೇಳಿ ಸತ್ಯ ನುಡಿತಾ ಇದ್ದಾರೆ. ಆವತ್ತು 2012ರಲ್ಲಿ ಸೌಜನ್ಯ ಅಪಹರಣ ಆದಾಗ ಯಾಕೆ ಮೀಡಿಯಾಗಳಿಗೆ ಸೌಜನ್ಯ ಆ ಫೋಟೋ ಕೊಟ್ಟರು? ಅವತ್ತಿಂದ ಇವತ್ತಿನವರೆಗೂ ಯಾಕೆ ಬಾಯ್ಬಿಟ್ಟಿಲ್ಲ? ಇವತ್ತು ಇಡೀ ಜಗತ್ತಿನಲ್ಲಿ ಸೌಜನ್ಯ ಫೋಟೋ ಓಡಾಡ್ತಾ ಇದೆ. ಸೌಜನ್ಯ ಫೋಟೋ ಜೊತೆಯಲ್ಲಿ ಸಂತೋಷ್ ರಾವ್ ಫೋಟೋ, ಈ ಹಳೆಯ ಫೋಟೋಗಳೇ ಓಡಾಡ್ತಾ ಇದೆಯಲ್ಲ, ನಿಮಗೆ ಹೇಗೆ ಆ ರೀತಿಯಾದಂಥ ಹೊಸ ಫೋಟೋ ಈಗ ಐಡಿಯಾ ಬಂತು? ಸೌಜನ್ಯ ಫೋಟೋ ಅಲ್ಲ ಅಂತೇಳಿ ನೀವು ಹೇಳಿಕೆ ಕೊಡ್ತೀರಿ. ಏನು ವಿಚಾರ ರೀ ಇದು? ದಾರಿ ತಪ್ಪಿಸುವಂತಹ ಕೆಲಸನ ಪ್ರಾಮಾಣಿಕವಾದಂತಹ ಪತ್ರಕರ್ತ, ಅನುಭವಿ ಪತ್ರಕರ್ತ, ಹಿರಿಯ ಪತ್ರಕರ್ತ, ಕರಾವಳಿಯ ಭಾಗದಲ್ಲಿ ಒಂದಷ್ಟು ಹೆಸರು ಮಾಡಿದ್ದೇನೆ ಅಂತ ನೀವೇ ಹೇಳ್ಕೊಳ್ಳುವಂತಹ ಪತ್ರಕರ್ತರು, ಕೊನೆಯ ಪಕ್ಷ ಸೌಜನ್ಯನನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥವರು, ಅವರನ್ನು ಕೊಂದು ಹಾಕದಂಥವರು ಯಾರು? ಅದು ಜಗತ್ತಿಗೆ ಗೊತ್ತಾಗಬೇಕಲ್ಲ. ಆ ಗೊತ್ತಾಗಬೇಕು ಅನ್ನೋ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಯಾಕೆ ಬರ್ತಾ ಇಲ್ಲ? ಮೋಹನ್ ಬೋಳಂಗಡಿಯವರೇ, ಬರಬೇಕಾಗಿತ್ತು. ಅವತ್ತು ನಿಮ್ಮನ್ನು ನಿಜವಾದಂತಹ ಪ್ರಾಮಾಣಿಕ ಪತ್ರಕರ್ತರು ಇವರು ಅಂತ ನಾವು ತಿಳ್ಕೊಳ್ತಿದ್ವಿ. ಇಲ್ಲಿ ಎಲ್ಲೋ ಒಂದು ಕಡೆ ಹೈ ವಿಟ್ನೆಸ್ ಆಗಿರುವಂಥ ಚಿಕ್ಕ ಕೆಂಪಮ್ಮನವರ ಮೇಲೆ ಅಪನಂಬಿಕೆ ಬರೋ ರೀತಿಯಲ್ಲಿ ಮಾತನಾಡ್ತೀರಿ ಅಂತಂದರೆ, ಸೌಜನ್ಯ ಫೋಟೋ ಬಗ್ಗೆ ಮಾತನಾಡ್ತೀರಿ ಅಂತಂದರೆ, ಈ ಸಾಕ್ಷಿಗಳು 19 ಸಾಕ್ಷಿಗಳಲ್ಲಿ 12 ಸಾಕ್ಷಿಗಳು ಹಳೆಯ ಸಾಕ್ಷಿಗಳು ಅಂತ ಹೇಳ್ತೀರಿ, 7 ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಹಿಂದೆ ಒಮ್ಮೆ ಹೇಳ್ತೀರಿ. ಇವೆಲ್ಲ ಯಾತಕ್ಕೆ ಬೇಕು? ಸುಪ್ರೀಂ ಕೋರ್ಟ್ ಕದ ತಟ್ಟಿ ಆಗಿದೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈಗ ಜುಲೈ ತಿಂಗಳಲ್ಲಿ ಆದೇಶ ಆಗುತ್ತೆ, ತನಿಖೆ ಆಗುತ್ತೆ. ತನಿಖೆ ಆದಾಗ ತಾನಾಗಿ ಯಾವ್ಯಾವ ಬಿಲ್ದಲ್ಲಿ ಹಬ್ಕೊಂಡು ಕೂತ್ಕೊಂಡಿದ್ದಾರೋ ಎಲ್ಲರೂ ಸಹ ಹೊರಗಡೆ ಬಂದೇ ಬರ್ತಾರೆ. ಮೋಹನ್ ಬೋಳಂಗಡಿಯವರೇ, ದಯಮಾಡಿ ಒಬ್ಬ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಇಡೀ ಜಗತ್ತು ಈ ಕಡೆ ತಿರುಗಿ ನೋಡ್ತಾ ಇದೆ. ಇವತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವಂಥದ್ದು ಆ ಹೆಣ್ಣು ಮಗಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥವ್ರು ಯಾರು ಅನ್ನೋ ವಿಚಾರ. ಇಲ್ಲಿ ಎದರಿಸಿ ಬೆದರಿಸಿ ಯೂಟ್ಯೂಬರ್ಸ್ಗಳಿಗೆ ಬಾಯಿ ಮುಚ್ಚಿಸಿ ಏನೆಲ್ಲ ಹಿಂಸೆ ಕೊಟ್ಟರೂ ಸಹ ಆ ಸತ್ಯವನ್ನು ಸಹ ಮುಚ್ಚಿಡಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ಮೋಹನ್ ಬೋಳಂಗಡಿಯವರೇ, ನೀವು ಪತ್ರಕರ್ತರಾಗಿ ಈ ರೀತಿಯಾದಂತಹ ದ್ವಂದ್ವ ಹೇಳಿಕೆಗಳನ್ನು, ಅಪನಂಬಿಕೆ ಬರೋ ಥರ ಹೇಳಿಕೆಗಳನ್ನು ಕೊಡಬಾರ್ದು. ಮೋಹನ್ ಬೋಳಂಗಡಿಯವರೇ, ನಿಮಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ, ಅಷ್ಟೊಂದು ಕಾಳಜಿ ಇದ್ದಿದ್ರೆ, ಅವತ್ತು ಸೌಜನ್ಯ ಮೇಲೆ ಅತ್ಯಾಚಾರ ಆದಾಗ ಮೀಡಿಯಾಗಳಲ್ಲಿ ಬಂದಿತ್ತಲ್ಲ ಫೋಟೋಸು, ಆ ಫೋಟೋಗಳನ್ನು ಅದು ಫೇಕು ಅಂತೇಳಿ ನೀವು ಅವತ್ತೇ ಹೇಳ್ತಾ ಇದ್ರಿ. ಇವತ್ತು 2026ರಲ್ಲಿ ಬಂದು 13 ವರ್ಷ ತುಂಬಿದ ನಂತರ ಅದು ಫೇಕು ಅಂತ ಹೇಳ್ತಾ ಇದ್ದೀರಿ ಅಂತಂದರೆ, ನೀವು ಯಾವ ರೀತಿ ನೀವು ಇದನ್ನು ಈ ಪ್ರಕರಣವನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ, ದಾರಿ ತಪ್ಪಿಸಲಿಕ್ಕೆ ಹೊರಟಿದ್ದೀರಿ ಅಂತೇಳಿ ನಾವು ಇದನ್ನು ಯಾವ್ಯಾವ ರೀತಿ ಅರ್ಥೈಸ್ಕೊಳ್ಬೇಕಾಗುತ್ತೆ? ಮೋಹನ್ ಬೋಳಂಗಡಿಯವರೇ, ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ವಾಸ್ತವದ ವಿಚಾರ, ಸತ್ಯದ ಪರವಾಗಿ, ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಮಾತಾಡುತ್ತೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.